ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಶ್ರೀಮದ್ ಭಗವದ್ಗೀತಾ ಕ್ಷೇತ್ರಜ್ಞ ವಿಭಾಗ ಯೋಗವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಎಷ್ಟೇ ಸ್ಥಾವರ ಜಂಗಮ ಜೀವಿಗಳು ಉತ್ಪತ್ತಿ ಆದರೂ ಕೂಡ ಅವರೆಲ್ಲರನ್ನೂ ಕೂಡ ನೀನು ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಸಂಯೋಗ ಆಗ್ತಾ ಇರೋದ್ರಿಂದಾನೇ ಉತ್ಪತ್ತಿ ಆಗಿರುವಂಥದ್ದು. ಈಗ ಬರೀ ದೇಹ ಇದ್ದರೆ ಅದನ್ನು ನಾವು ಶವ ಅಂತೀವಿ, ಅದರ ಒಳಗಡೆ ಆ ಜೀವಾತ್ಮ ಇದ್ದರೆ ಮಾತ್ರ ಅದನ್ನು ನಾವು ಜೀವಂತವಾಗಿದೆ ಅಂತ ಹೇಳ್ತೀವಲ್ವಾ. ಅದೇ ರೀತಿ ಬರೀ ಜೀವಾತ್ಮ ಇದ್ದರೆ ಆಗೋದಿಲ್ಲ, ಅದಕ್ಕೊಂದು ದೇಹ ಇರಬೇಕು. ಎರಡೂ ಇದ್ದಾಗಲೇ ನಮಗೆ ಅದು ಕಾಣಿಸ್ಕೊಳ್ಳೋದು ಅಲ್ವಾ. ಅದಕ್ಕೋಸ್ಕರನೇ ಕ್ಷೇತ್ರಜ್ಞದ ಸಂಯೋಗದಿಂದಾನೇ ಎಲ್ಲ ಉತ್ಪತ್ತಿ ಆಗಿರುವಂಥದ್ದು ಅಂತ ತಿಳ್ಕೊ. ಮತ್ತು ನಾಶ ಆಗ್ತಾ ಇರುವಂಥ ಎಲ್ಲ ಚರಾಚರ ಜೀವಿಗಳಲ್ಲೂ ಕೂಡ ಆ ಪರಮೇಶ್ವರ ಇದ್ದಾನಲ್ಲ, ಅವನು ನಾಶರಹಿತ ಅಂತ ತಿಳ್ಕೊ. ಮತ್ತು ಎಲ್ಲದರಲ್ಲೂ ಕೂಡ ಆ ಪರಮಾತ್ಮ ಸಮವಾಗಿ ಸ್ಥಿತನಾಗಿರೋದನ್ನು ಯಾರು ನೋಡ್ತಾನೋ ಅವನು ನಿಜವಾಗ್ಲೂ ಯಥಾರ್ಥವಾಗಿ ನೋಡ್ತಾ ಇದ್ದಾನೆ, ಅವನೇ ಕರೆಕ್ಟಾಗಿ ನೋಡ್ತಾ ಇರೋದು ಅಂತ ತಿಳ್ಕೊ ನೀನು ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದರೆ ಆ ಮನುಷ್ಯ ಎಲ್ಲರಲ್ಲೂ ಕೂಡ ಸಮಭಾವದಿಂದ ಸ್ಥಿತನಾಗಿರುವಂತಹ ಪರಮೇಶ್ವರನನ್ನು ಸಮಾನವಾಗಿ ನೋಡ್ತಾ ತನ್ನನ್ನು ತಾನು ನಾಶ ಮಾಡ್ಕೊಳ್ಳೋದಿಲ್ಲ. ಇದರಿಂದ ಅವನು ಪರಮಗತಿಯನ್ನು ಪಡ್ಕೊಳ್ತಾನೆ. ಮತ್ತು ಯಾವ ಮನುಷ್ಯ ಈ ಎಲ್ಲ ಕೆಲಸಗಳನ್ನು ಕೂಡ ಎಲ್ಲ ರೀತಿಯಿಂದಲೂ ಕೂಡ ಪ್ರಕೃತಿಯ ಮೂಲಕ ನಡೀತಾ ಇರೋದನ್ನು ನೋಡ್ತಾನೆ. ಇವಾಗ ನಾನು ಮಾಡ್ತಾ ಇದ್ದೀನಿ, ನಾನು ಇದು ಮಾಡ್ತೀನಿ, ನಾನು ಅದು ಮಾಡ್ತೀನಿ, ನಾನೇ ಮಾಡ್ತಾ ಇರೋದು, ಈ ರೀತಿ ಎಲ್ಲ ಭಾವನೆಗಳನ್ನು ಇಟ್ಕೊಂಡು ನಾವು ಯೋಚನೆ ಮಾಡ್ತಾ ಇದ್ದೀವಲ್ವಾ. ಆ ರೀತಿ ಯಾವುದೂ ಇಲ್ಲ. ಯಾಕೆಂದರೆ ಆ ಪ್ರಕೃತಿಯ ಮೂಲಕನೇ ನಮ್ಮ ಈ ಶರೀರದಲ್ಲಿ ಏನೇ ಕೆಲಸ ನಡೀತಾ ಇದ್ದರೂ ಕೂಡ ಆಗ್ತಾ ಇರುವಂಥದ್ದು. ಆ ರೀತಿ ನೋಡ್ತಾ ಇರ್ತಾನೆ ಅವನು. ನಾನು ಮಾಡ್ತಾ ಇದ್ದೀನಿ ಅನ್ನೋದೇ ಇರಲ್ಲ, ಅವನು ಸಾಕ್ಷಿ ಭಾವದಲ್ಲಿರ್ತಾನೆ ಹೊರತು ಅವನು ಏನೂ ಮಾಡ್ತಾ ಇಲ್ಲ ಅನ್ನೋ ಒಂದು ತಿಳುವಳಿಕೆ ಅವನಲ್ಲಿರುತ್ತೆ. ಈ ರೀತಿ ಪ್ರಕೃತಿಯ ಮೂಲಕನೇ ಎಲ್ಲ ಕೆಲಸಗಳು ನಡೀತಾ ಇರುತ್ತೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಆ ರೀತಿ ಅವನು ನೋಡ್ತಾ ಇರ್ತಾನೆ. ಮತ್ತು ಆತ್ಮನನ್ನು ಅಕರ್ತ ಅಂತ ನೋಡ್ತಾನೆ. ಅಂದರೆ ಆತ್ಮ ಅನ್ನೋದು ಏನೂ ಕೆಲಸ ಮಾಡಲ್ಲ. ಯಾಕಂದರೆ ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಭಗವಂತ ಸ್ವಯಂ ಹೇಳಿದ್ದಾನೆ, ನಾನು ಆತ್ಮ ಏನೂ ಮಾಡೋದಿಲ್ಲ, ಅದು ತಿನ್ನೋದಿಲ್ಲ, ಕುಡಿಯೋದಿಲ್ಲ, ನಡೆಯೋದಿಲ್ಲ, ಎಲ್ಲ ನಾವು ಕೇಳಿದ್ದೀವಲ್ವ. ಆತ್ಮ ಅಕರ್ತ, ಅವನ ಕೆಲಸನೇ ಮಾಡೋದಿಲ್ಲ ಅಂತ ಯಾರು ತಿಳ್ಕೊಂಡಿರ್ತಾನೋ, ಅಕರ್ತ ಅಂತ ಯಾರು ನೋಡ್ತಾನೋ ಅವನು ಯಥಾರ್ಥವಾಗಿ ನೋಡ್ತಾ ಇದ್ದಾನೆ, ಅವನು ಸರಿಯಾದ ರೀತಿಯಲ್ಲಿ ನೋಡ್ತಾ ಇದ್ದಾನೆ ಅಂತ ಅರ್ಥ. ಯಾವ ಕ್ಷಣದಲ್ಲಿ ಈ ಮನುಷ್ಯ ಜೀವಿಗಳ ಬೇರೆ ಬೇರೆ ಭಾವವನ್ನು ಒಬ್ಬನೇ ಪರಮಾತ್ಮನಲ್ಲಿ ಸ್ಥಿತನಾಗಿರೋದನ್ನ, ಅಂದರೆ ಇಡೀ ಏನು ಸೃಷ್ಟಿ ಇದೆಯೋ ಎಲ್ಲ ಒಬ್ಬನೇ ಅಂತ ಹೇಳಿದಾನೆ ಅಂದಮೇಲೆ ಒಬ್ಬ ಮನುಷ್ಯ ಬೇರೆ 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 ಜೀವಿಗಳು ಇರಬಹುದು, ಆದರೆ ಒಂದೇ ಪರಮಾತ್ಮನಲ್ಲಿ ಸ್ಥಿತನಾಗಿರೋದನ್ನ ನೋಡ್ತಾನೋ. ಮತ್ತು ಪರಮಾತ್ಮನಿಂದಾನೇ ಎಲ್ಲ ಜೀವಿಗಳ ವಿಸ್ತಾರವನ್ನು ನೋಡ್ತಾನೋ, ಆ ಪರಮಾತ್ಮನಿಂದನೇ ಈ ಇಡೀ ಸೃಷ್ಟಿಯಾಗಿರೋದನ್ನ ನೋಡ್ತಾನೋ. ಅಂದರೆ ಎಲ್ಲ ಜೀವಿಗಳ ವಿಸ್ತಾರ ಅವನಿಂದನೇ ಆಗಿರುವಂಥದ್ದನ್ನು ನೋಡ್ತಾನೋ. ಅದೇ ಕ್ಷಣ ಆ ಸಚ್ಚಿದಾನಂದ ಘನ ಬ್ರಹ್ಮನನ್ನು ಅವನು ಪಡ್ಕೊಳ್ತಾನೆ. ಆ ಭಗವಂತ ಅವನಿಗೆ ಸಿಕ್ಕದ ಹಾಗೆ ಲೆಕ್ಕ. ಏನು, ಆ ಭಗವಂತನಿಂದಾನೇ ಇದೆಲ್ಲ ಇರುವಂಥದ್ದು, ಇದೆಲ್ಲವೂ ಕೂಡ ಭಗವಂತನಿಂದಾನೇ ಆಗಿರುವಂಥದ್ದು ಅನ್ನೋದು ಅವನಿಗೆ ಗೊತ್ತಾಗುತ್ತೋ. ಒಂದೊಂದು ಜೀವಿಗಳು ಒಂದೊಂದು ಭಾವ ಅಲ್ವಾ, ಅದೆಲ್ಲ ಒಂದೇ ಪರಮಾತ್ಮನಲ್ಲಿ ಸ್ಥಿತನಾಗಿರೋದನ್ನು ನೋಡ್ತಾನೋ. ಮತ್ತು ಆ ಪರಮಾತ್ಮನಿಂದಾನೇ ಈ ಎಲ್ಲ ಜೀವಿಗಳ ವಿಸ್ತಾರವನ್ನು ಕೂಡ ನೋಡ್ತಾನೋ. ಅದೇ ಕ್ಷಣ ಅವನಿಗೆ ಆ ಭಗವಂತ ಸಿಕ್ಕಿದ್ದಾನೆ ಅಂತ ಅರ್ಥ ಮಾಡ್ಕೋಬೇಕು. ಅಂದರೆ ಅವನಿಗೆ ಸಿಗ್ತಾನೆ ಭಗವಂತ ಅಂತ ಇಲ್ಲಿ ಸ್ವಯಂ ಕೃಷ್ಣ ಹೇಳ್ತಾ ಇದ್ದಾನೆ. ಮುಂದುವರೆದು ಹೇಳ್ತಾನೆ, ಅರ್ಜುನ ಅನಾದಿಯಾಗೋದ್ರಿಂದ ಮತ್ತು ನಿರ್ಗುಣನಾಗೋದ್ರಿಂದ ಈ ಅವಿನಾಶಿ ಪರಮಾತ್ಮ ಶರೀರದಲ್ಲಿ ಸ್ಥಿತನಾಗಿದ್ದರೂ ಕೂಡ ವಾಸ್ತವದಲ್ಲಿ ಏನನ್ನು ಮಾಡೋದಿಲ್ಲ, ಅವನು ಲಿಪ್ತನೂ ಕೂಡ ಆಗೋದಿಲ್ಲ. ಅಂದರೆ ಅವನು ಆದಿಯಿಂದ ಇರುವಂಥವನು, ಅದಕ್ಕೆ ಆದಿ ಅಂತ್ಯಗಳೇ ಇಲ್ಲ ಅಂತ ಹೇಳ್ತಾರೆ. ಮತ್ತು ನಿರ್ಗುಣ ಕೂಡ ಆಗಿದ್ದಾನೆ ಅವನು, ಯಾವುದೇ ಗುಣಗಳಿಗೆ ಒಳಗಾಗುವಂಥವನು ಅಲ್ಲ ಅವನು. ಅದೇ ಪರಮಾತ್ಮ ಈ ಶರೀರದಲ್ಲಿ ಇದ್ದರೂ ಕೂಡ ಅವನು ಏನು ಮಾಡೋದಿಲ್ಲ. ಯಾಕಂದರೆ ಅವನು ಅವನು ನಿರ್ಗುಣನಾಗಿರೋದ್ರಿಂದ ಅವನು ಏನೂ ಮಾಡೋದಿಲ್ಲ. ಈ ಶರೀರದಲ್ಲಿ ಮತ್ತೆ ಹೇಗೆ ಕೆಲಸ ನಡೀತಾ ಇದೆ ಅಂದರೆ ಆ ಪ್ರಕೃತಿಯ ಮೂಲಕ ಗುಣಗಳಲ್ಲಿ ವರ್ತನೆ ಮಾಡ್ತಾ ಆ ಕೆಲಸಗಳು ನಡೀತಾ ಇರುವಂಥದ್ದು. ಸೊ ಶರೀರದಲ್ಲಿ ಇದ್ದರೂ ಕೂಡ ಅವನು ಏನೂ ಮಾಡ್ತಾ ಇಲ್ಲ, ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ.
ಯಾವ ರೀತಿ ಎಲ್ಲ ಕಡೆ ವ್ಯಾಪಿಸಿರುವಂಥ ಆಕಾಶ ಸೂಕ್ಷ್ಮವಾದ ಕಾರಣ ಲಿಪ್ತವಾಗೋದಿಲ್ವೋ, ಹಾಗೆಯೇ ದೇಹದಲ್ಲಿ ಎಲ್ಲ ಕಡೆ ಸ್ಥಿತವಾಗಿರುವಂಥ ಆತ್ಮ ಇದೆಯಲ್ಲ, ನಿರ್ಗುಣವಾಗಿರುವಂಥ ಕಾರಣ ದೇಹದ ಗುಣಗಳಿಂದ ಲಿಪ್ತವಾಗೋದಿಲ್ಲ. ಆದರೆ ಇಲ್ಲಿ ನಾವು ಈ ದೇಹವನ್ನು ನಾನು ಅಂತ ತಿಳ್ಕೊಂಡಿರುವಂಥ ಒಂದು ಕಾರಣದಿಂದ ಎಲ್ಲ ನನ್ನಿಂದಾನೇ ಆಗ್ತಾ ಇದೆ ಅಂತ ನಾವು ತಿಳ್ಕೊಳ್ತೀವಿ ಅಷ್ಟೇನೆ. ಮುಂದುವರೆದು ಹೇಳ್ತಾನೆ ಅರ್ಜುನ, ಯಾವ ರೀತಿ ಒಂದೇ ಸೂರ್ಯ ಈ ಇಡೀ ಬ್ರಹ್ಮಾಂಡವನ್ನು ಪ್ರಕಾಶಗೊಳಿಸುತ್ತೋ, ಅದೇ ರೀತಿ ಒಂದೇ ಆತ್ಮ ಸಂಪೂರ್ಣ ಕ್ಷೇತ್ರವನ್ನು ಪ್ರಕಾಶಗೊಳಿಸುತ್ತೆ. ಈ ರೀತಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಭೇದವನ್ನು ಮತ್ತು ಕಾರ್ಯಸಹಿತ ಪ್ರಕೃತಿಯ ಅಭಾವವನ್ನು ಯಾವ ಮನುಷ್ಯ ಜ್ಞಾನ ನೇತ್ರಗಳ ಮೂಲಕ ತತ್ವದಿಂದ ತಿಳ್ಕೊಳ್ತಾನೋ. ನೋಡಿ, ಇಲ್ಲಿ ಕ್ಷೇತ್ರ ಅಂದರೆ ಏನು, ಕ್ಷೇತ್ರಜ್ಞ ಅಂದರೆ ಏನು ಎಲ್ಲ ಚೆನ್ನಾಗಿ ಹೇಳಿದ್ದಾನೆ ಭಗವಂತ. ಈಗ ಈ ಶರೀರವನ್ನು ನಾವು ಕ್ಷೇತ್ರ ಅಂತ ತಗೊಂಡಾಗ ಇದನ್ನು ತಿಳ್ಕೊಳ್ಳುವಂಥವನು ಅಥವಾ ಇದರಲ್ಲಿ ಇರುವಂಥವನನ್ನು ಕ್ಷೇತ್ರಜ್ಞ ಅಂತ ಹೇಳ್ತೀವಲ್ವ, ಅದೇ ರೀತಿ ಈ ಇಡೀ ಸೃಷ್ಟಿಯನ್ನು ಕ್ಷೇತ್ರ ಅಂತ ತಗೊಂಡ್ರೆ ಅದರಲ್ಲಿ ಅದನ್ನು ತಿಳ್ಕೊಳ್ಳುವಂಥವನು, ಆ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳುವಂಥವನು ಅಥವಾ ಅದರಲ್ಲಿ ಇರುವಂಥವನು, ಅವನನ್ನು ಕ್ಷೇತ್ರಜ್ಞ ಅಂತ ಕರೆಯೋದು. ಸೊ ಇಡೀಯಾಗಿ ತಗೊಂಡಾಗ ಇಡೀ ಪ್ರಪಂಚ ಭಗವಂತನೇ, ಅವನಿಂದನೇ ಇದೆಲ್ಲ ನಡೀತಾ ಇರೋದು ಅನ್ನೋದೆಲ್ಲ ನಮಗೆ ಗೊತ್ತಾಗುತ್ತಲ್ವಾ. ಈ ರೀತಿ ಕ್ಷೇತ್ರಜ್ಞನ ಭೇದ ಏನು, ಅವನ ಕಾರ್ಯ ಸಹಿತ ಪ್ರಕೃತಿಯ ಅಭಾವ ಏನು, ಯಾವ ಪುರುಷ ಈ ರೀತಿ ಒಂದು ಜ್ಞಾನದ ಮೂಲಕ ಇದನ್ನೆಲ್ಲ ನೋಡ್ತಾನೋ, ತಿಳ್ಕೊಳ್ಳೋದನ್ನೇ ನೋಡೋದು ಅಂತ ಅರ್ಥ. ಈಗ ನಾವು ತಿಳ್ಕೊಳ್ತಾ ಅದೇ ರೀತಿ ನಮಗೆ ಜಗತ್ತು ಕಾಣಿಸೋದಕ್ಕೆ ಶುರುವಾಗುತ್ತಲ್ವ. ಅದನ್ನು ತತ್ವದಿಂದ ತಿಳ್ಕೋಬೇಕು, ಅದು ತುಂಬ ಇಂಪಾರ್ಟೆಂಟು. ಯಾವಾಗ ನಾವು ಈ ರೀತಿಯ ಧರ್ಮಗ್ರಂಥಗಳನ್ನು ಸತ್ಸಂಗಗಳನ್ನು ಕೇಳ್ತಾ ಇರ್ತೀವೋ ಆಗ ನಮ್ಮ ಜ್ಞಾನದ ನೇತ್ರ ಓಪನ್ ಆಗುತ್ತೆ. ಈಗ ಅರ್ಜುನನಿಗೆ ವಿಶ್ವರೂಪ ದರ್ಶನವನ್ನು ನೋಡಬೇಕಾದ್ರೆ ನಿನಗೆ ಜ್ಞಾನಚಕ್ಷುಗಳನ್ನು ಕೊಡ್ತೀನಿ, ದಿವ್ಯ ದೃಷ್ಟಿ ಕೊಡ್ತೀನಿ ಅಂತ ಹೇಳ್ತಾನಲ್ಲ. ದಿವ್ಯ ದೃಷ್ಟಿ ಅಂತಂದರೆ ಏನು ರಿಯಾಲಿಟಿ ಇದೆಯೋ ಅದನ್ನು ತಿಳ್ಕೊಳ್ಳೋದನ್ನೇ ದಿವ್ಯ ದೃಷ್ಟಿ ಅಂತ ಹೇಳೋದು. ನೋಡೋದಕ್ಕೇನೋ ಇನ್ನೊಂದು ಮೂರನೇ ಕಣ್ಣು ಕೊಡ್ತಾನೆ ಅಂತಲ್ಲ. ಜ್ಞಾನದ ಉದಯವಾಗುತ್ತಲ್ಲ, ಆಗ ನಮ್ಗೆ ಏನಿದೆಯೋ ಅದು ಹಾಗೆ ಕಾಣಿಸೋದಕ್ಕೆ ಶುರುವಾಗುತ್ತೆ. ತತ್ವದಿಂದ ನಾವು ತಿಳ್ಕೊಳ್ತಾ ಹೋದಂಗೆ ನಮಗಿದೆಲ್ಲ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಂತಹ ಮಹಾತ್ಮ ಜನರು ಪರಮಾತ್ಮನನ್ನು ಪಡಿತಾರೆ ಅಂತಂದ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಯಾರು ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ವಿಚಾರವನ್ನು, ಈ ಪ್ರಕೃತಿ ಹೇಗೆ ಕೆಲಸ ಮಾಡುತ್ತೆ ಅದೆಲ್ಲವನ್ನ ಜ್ಞಾನದ ನೇತ್ರಗಳ ಮೂಲಕ ನೋಡ್ತಾರೋ, ತತ್ವದಿಂದ ತಿಳ್ಕೊಳ್ತಾರೋ ಅಂಥ ಮಹಾತ್ಮ ಜನರು ನನ್ನನ್ನು ಪಡ್ಕೊಳ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಕೃಷ್ಣ ಸ್ವಯಂ ಹೇಳಿದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.